42 ವರ್ಷಕ್ಕೆ ನಾನು BJP ಸೇರಿದೆ. 55 ವರ್ಷ ಆಯ್ತು ನನಗೀಗ. ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರಿದೆ. 13 ವರ್ಷ ಹಗಲಿರುಳು ಒಂದು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ, ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಕೆಲಸ ಹೇಳೋ ಎಲ್ಲರಿಗೂ ಗೊತ್ತಿದೆ. ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಲಿಲ್ಲ, ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಆದರೆ ಇವತ್ತು ನನ್ನ ಪರಿಸ್ಥಿತಿ ಏನು ಕೇಂದ್ರೆ, ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ. ಇದನ್ನ ನಾನು ಹೇಳ್ತಕ್ಕಂಥದ್ದು ನೋವು ನನಗೆ. ಯಾಕೆ ಕಂಡಿದ್ದು ನನಗೆ ಕಣ್ಣೀರು ಬರುವಂಥ ಅವಶ್ಯಕತೆ ನನಗಿಲ್ಲ. ಆದರೆ ಇದು ಒಂದು ಪೊಲಿಟಿಕಲ್ ಮರ್ಡರ್. ನನ್ನನ್ನು ಕೊಲೆ ಮಾಡಿದಾಗಾಯ್ತಿದ್ದೊಂದು ದೇವರಾಣೆ. ನಾನು ಈ ಪಕ್ಷದಿಂದ ಉಚ್ಚಾಟನೆ ಆಗ್ತಕ್ಕಂಥ ತಪ್ಪು ಕೆಲಸವನ್ನು ನಾನು ಏನು ಮಾಡಿದ್ದೇನೆ ಅನ್ನೋ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ಹೇಳಿದ್ರೆ ನಾನು ರಾಜಕೀಯದ ದೂರ ಸರಿತೇನೆ. ನಾನೇನು ತಪ್ಪು ಮಾಡಿದೆ ನಿಮಗೆ ಗೊತ್ತಿಲ್ಲ. ನಾನು BJP ಸೇರುವಾಗ ಶಿಫ್ಟ್ ಕಾರ್ ಇತ್ತು ನನ್ನ ಹತ್ರ. 5,10,000 ಕಿಲೋಮೀಟರ್ ಓಡಿಸಿದ್ದೇನೆ. 5,10,000 ಕಿಲೋಮೀಟರ್. ಎರಡನೇ ಸಲ ಇಕೋ ಸ್ಪೋರ್ಟ್ಸ್ ತಗೊಂಡೆ, ಅದ್ರಾಗ 4,30,000 ಓಡಿದೆ. ಈಗ ಇನೋವಾ ಕಾರ್ ತಗೊಂಡಿದೆ, 2,20,000 ಕಿಲೋಮೀಟರ್ ಓಡಿಸಿದೆ. ಅದರಲ್ಲಿ ನನ್ನ ಕುಟುಂಬದವ್ರನ್ನ ತಕ್ಕ ತಿರುಗಲಿಲ್ಲ. ಅಷ್ಟು ಕಿಲೋಮೀಟರ್ಗಳನ್ನು ಒಂದು 10,000 ನನ್ನ ಸ್ವಂತಕ್ಕೆ ಉಪಯೋಗಿಸಿದ್ದೇನೆ. ಅಷ್ಟು ಕಿಲೋಮೀಟರ್ಗಳನ್ನು ನನ್ನ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಪಕ್ಷಕ್ಕಾಗಿ. ನನ್ನ ಹೆಂಡತಿ ಮಕ್ಕಳು ನನಗೆ ಡ್ರೈವರ್ ಇಲ್ಲಿದ್ದಾವಾಗ ಆ ರಾತ್ರಿ ಹಗಲಂತ ನನ್ನ ಕರ್ಕೊಂಡು ತಿರುಗರು ಪಾಪ. ಅದು ಎಷ್ಟು ನೋವಿದೆ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳು ಹಗಲು ರಾತ್ರಿ ನನ್ನ ತಕ್ಕ ತಿರುಗರು. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲಿಗೆ ಇಲ್ಲಿಗಂತ ಮನೆ ಕೆಲಸ ಬಿಟ್ಟು ಅವರು ಸಹ ನನ್ನ ಹೆಂಡತಿ ಮಕ್ಕಳನ್ನ ರಾಜಕೀಯಕ್ಕೆ ನಾನು ಕರ್ಕೊಂಡು ಬರಲಿಲ್ಲ. ತುಂಬ ನೋವನ್ನು ಇಟ್ಟುಕೊಂಡು ಮರೆಯಲಾಗದಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇನೆ ಇವತ್ತು ನಾನು. ಇದು ನನ್ನ ಜೀವನದ ದುರಂತವು ನನಗೇನು ಅರ್ಥ ಆಗಲಿಕ್ಕಿಲ್ಲ. 2013-14ರಲ್ಲಿ ನಾನು ಭಾರತೀಯ ಜನತಾ ಪಕ್ಷವನ್ನು ಸೇರಬೇಕಾದಂಥ ಒಂದು ಅವಶ್ಯಕತೆ ಬಂತು. ಹಿಂದೆ ನಾನು ಸಾಧಾರಣ 15 ವರ್ಷಗಳ ಕಾಲ ಕಾಂಗ್ರೆಸ್ಸಿನಲ್ಲಿ ನಾನು ಅಲ್ಲಿ ಹುದ್ದೆಗಳನ್ನು ಸಹ ಅಲಂಕಾರ ಮಾಡಿದ್ದೇನೆ. ನನ್ನ ಹೆಂಡತಿ ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ 2 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅದರ ನಂತರ ನಾನು ನನ್ನ ರಾಜಕೀಯ ಜೀವನವನ್ನು ಜನತಾದಳದ ಮುಖಾಂತರ ನಾನು ನನ್ನ ರಾಜಕೀಯವನ್ನು ನಾನು ಆರಂಭ ಮಾಡಿದ್ದೇನೆ. ನನ್ನ ರಾಜಕೀಯಕ್ಕೆ ನಾನು ಪ್ರಥಮವಾಗಿ ಈ ದೇಶದ ಈ ರಾಜ್ಯದ ಎಲ್ಲರೂ ಖುಷಿ ಪಡುವಂಥ ಒಬ್ಬ ರಾಜಕಾರಣಿ ದಿವಂಗತ ರಾಮಕೃಷ್ಣ ಹೆಗಡೆಯವರ ವ್ಯವಸ್ಥೆಯನ್ನು ನೋಡಿ ನಾನು ಜನತಾದಳದಲ್ಲಿ ರಾಜಕಾರಣದಲ್ಲಿ ಸಕ್ರಿಯನಾದವನು. ಆ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ನಾನು ಶಾಲಾ ದಿನಗಳಲ್ಲೂ ಸಹ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಆ ಸಮಯದಲ್ಲಿ ಮಾಡ್ಕೊಂಡು ಬಂದಿದ್ದೇನೆ. ನಂತರ ಜನತಾದಳ ಇದಾದವಾಗ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೆ. ಅಲ್ಲಿ ಆ ಅವಧಿಯಲ್ಲಿ ನಾನು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷನಾಗಿ, ಬೈಂದೂರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ನಿರ್ದೇಶಕನಾಗಿ, ತಾಲೂಕ್ ಪಂಚಾಯತ್ ಸದಸ್ಯನಾಗಿ, ಅದರ ಜೊತೆಗೆ ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ, ಪ್ರಭಾರ ತಾಲೂಕು ಪಂಚಾಯತಿನ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಪ್ರತಿಷ್ಠಿತ ಕುಂದಾಪುರ ತಾಲೂಕಿನ APMCಯ ಅಧ್ಯಕ್ಷನಾಗಿ ಮತ್ತು ಉಪಾಧ್ಯಕ್ಷನಾಗಿಯೂ ಸಹ ಕೆಲಸ ಮಾಡುವಂಥ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು ಇವತ್ತು. ಆದರೆ ನಾನೇನು ಆ ಸಮಯದಲ್ಲಿ ಯಾರನ್ನು ದುರ್ಲಿಕ್ಕೆ ಹೋಗಲ್ಲ. ಯಾಕೆಂದರೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ತೊಂದರೆ ಆದವಾಗ 2013-14ರಲ್ಲಿ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ಅವರೊಬ್ಬರು ರೈತ ನಾಯಕರು. ನನಗೆ ನಂತರ ದಿವಸದಲ್ಲಿ ಭಾಳ ಖುಷಿ ಕೊಟ್ಟಿದಂಥ ದಿನ ಅದು. ಆ ಯಡಿಯೂರಪ್ಪನವರ ಒಂದು ರೈತ ಹೋರಾಟ ಅದನ್ನು ನೋಡಿ ಈ ರಾಜ್ಯದ ಒಬ್ಬ ರೈತ ನಾಯಕನ ಶಿಸ್ತುಬದ್ಧವಾಗಿರ್ತಕ್ಕಂಥ ಹೋರಾಟಗಾರ ಅವರ ನಾಯಕತ್ವಕ್ಕೆ ನಾನು ಪ್ರೇರಣೆಯಾಗಿ
2013-14ರಲ್ಲಿ ಅವರ ಸುಪುತ್ರರಾಗಿರ್ತಕ್ಕಂಥ ಈಗಿನ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ನಾನು ಕುಂದಾಪುರದ ಮನೆಯಲ್ಲಿದ್ದವಾಗ ಆವಾಗ ಚುನಾವಣೆಗೆ ನಿಂತು ಸೋತಿರ್ತಕ್ಕಂಥ BM ಸುಕುಮಾರ್ ಶೆಟ್ಟರು ಮತ್ತು ಬಾಂಡ್ಯ ಸುಭಾಷ್ ಶೆಟ್ಟರು ಅವರು ಬಂದು ನೀವು BJP ಪಕ್ಷವನ್ನು ಸೇರಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ನಾನಿಲ್ಲ, ನಾನು ಇನ್ನೂ ಆಲೋಚನೆ ಮಾಡಲಿಲ್ಲ. ಯಾಕೆಂದರೆ ತುಂಬ ಜನ ನಮ್ಮ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿದಂಥ ನನ್ನ ಮಿತ್ರರು ತುಂಬ ಜನ ಇದ್ದಾರೆ. ಅವರಿಗೆಲ್ಲ ಹೇಳಿ ಬರಬೇಕು, ಯಾಕೆಂದರೆ ತಪ್ಪಾಗುತ್ತೆ. ಯಾಕೆಂದರೆ ಅವ್ರನ್ನೆಲ್ಲ ನೋಯಿಸಿ ಬರೋದಕ್ಕೆ ನಂಗೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದೆ. ನಾನು ಅದು ಅಲ್ಲದೆ ಈಗ ನನ್ನ ಒಂದು ರೈತ ಸಂಘ ಇದೆ. ಆ ರೈತ ಸಂಘವನ್ನು ಎಲ್ಲ ಕಡೆ ಅದೊಂದು ಪ್ರಚಾರದಲ್ಲಿದೆ, ಅದನ್ನು ಉಳಿಸ್ಕೊಳ್ಬೇಕಾಗಿದೆ ಅಂತಕ್ಕಂಥ ಮಾತನ್ನು ರಾಘಣ್ಣವರಲ್ಲಿ ವಿಚಾರವನ್ನು ಹೇಳಿದೆ. ಆ ಸಂದರ್ಭದಲ್ಲಿ ರಾಘಣ್ಣ ಹೇಳಿದರು, ದೀಪಕ್ ಶೆಟ್ಟರೆ, ನಿಮ್ಮ ರೈತ ಸಂಘವನ್ನು ಅದನ್ನು ಉಳಿಸ್ಕೊಳ್ಳಿ, ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಬನ್ನಿ ಅಂತಕ್ಕ ಮಾತನ್ನು ಹೇಳಿದರು. ಕಡೆಗೆ ನಾನೊಂದು 4-5 ದಿವಸಗಳ ಕಾಲ ನನ್ನ ಕಾಂಗ್ರೆಸ್ಸಿನ ಎಲ್ಲ ಸನ್ಮಿತ್ರರನ್ನು ಸಮಯದಲ್ಲಿ ಭೇಟಿ ಮಾಡಿ, ಎಲ್ಲರನ್ನ ಭೇಟಿ ಮಾಡಿ, ನಾನು ಪಕ್ಷವನ್ನು ಬಿಡ್ತಾ ಇದ್ದೇನೆ ಬೇರೆ ಬೇರೆ ಕಾರಣಕ್ಕೋಸ್ಕರ, ಖಂಡಿತವಾಗಿ ಬೇಸರ ಮಾಡಿಕೊಳ್ಬೇಡಿ, ಆ ಪಕ್ಷದಿಂದ ಋಣವನ್ನು ತಗೊಂಡಿದ್ದೇನೆ ಮತ್ತು ನಾನು ಸಹ ಕೆಲಸವನ್ನು ಮಾಡಿದ್ದೇನೆ, ಖಂಡಿತವಾಗಿ ಬೇಸರಿಸಬಾರದು ಅಂತ ಹೇಳಿ ಎಲ್ಲ ಕಾಂಗ್ರೆಸ್ ನಾಯಕರ ಒಂದು ಒಪ್ಪಿಗೆಯನ್ನು ತಗೊಂಡು ನಮ್ಮ ಏನು ಈ ಒಂದು ನಮ್ಮ ದೇಶದಲ್ಲಿ ಆ ಸಲ 2013-14ರಲ್ಲಿ ಈ ದೇಶದ ಈಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರ ಒಂದು ನಾಯಕತ್ವ, ಆ ಸಮಯದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ರೀತಿಯಲ್ಲಿ ಒಂದು ರೀತಿಯ ಬೆಳವಣಿಗೆಗಳು ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಒಂದು ನಾಯಕತ್ವ ಮುಂದಿನ ದಿವಸಗಳಲ್ಲಿ ಈ ದೇಶಕ್ಕೆ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನೂ ನೋಡಿಕೊಂಡು ನಾನು ಇವತ್ತು ಆ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರ್ಪಡೆಯಾಗಿದೆ. ಆ ಸಮಯದಲ್ಲಿ ಸುಕುಮಾರ್ ಶೆಟ್ಟರು ಅವರು ಇಲೆಕ್ಷನ್ನಲ್ಲಿ ಸೋತಿದ್ದರು. ನಾನು ಭಾರತೀಯ ಜನತಾ ಪಕ್ಷ ಸೇರಿದ್ದು ಅಧಿಕಾರಕ್ಕಾಗಿ ಅಲ್ಲ. ಆ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಸನ್ಮಾನ್ಯ ಗೋಪಾಲ್ ಪೂಜಾರಿ ಅವರು ಶಾಸಕರಾಗಿ 6 ತಿಂಗಳಾದಷ್ಟೇ. ಆ ಅಧಿಕಾರವನ್ನು ಬಿಟ್ಟು ಎಲ್ಲದನ್ನೂ ಬಿಟ್ಟು ಸೋತಿರ್ತಕ್ಕಂಥ, ಯಾಕಂದರೆ BJP ಸೋತಿತ್ತು ಆ ಸಮಯದಲ್ಲಿ. ಯಾವುದೇ ಅಪೇಕ್ಷೆಯನ್ನು ಪಡೆದೆ, ಏನನ್ನು ಬಯಸದೆ ನಿಸ್ವಾರ್ಥಿಯಾಗಿ ಸುಕುಮಾರ್ ಶೆಟ್ಟರವರ ನಾಯಕತ್ವದಲ್ಲಿ ನಾನು ಆ ಸಮಯದಲ್ಲಿ BJPಯನ್ನು ಸೇರಬೇಕಾದಂಥ ಅವಶ್ಯಕತೆ ಬಂತು ಇವತ್ತು. ಆದರೆ ನಿಮ್ಗೆ ಗೊತ್ತಿದೆ, ಇವತ್ತು ನಾವು ಮೊದಲು ನಾನು ಇಲ್ಲಿ ಬೈಂದೂರಿನಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಬಹಳ ವರ್ಷಗಳಿಂದ ಅನೇಕ ಹಿರಿಯರು, IM ಜಯರಾಮ್ ಶೆಟ್ಟರು, AG ಕೊಡ್ಗೆಯವರು, ಬೇರೆ ಬೇರೆ ಜನರು, ತುಂಬ ಜನ ಆ ಪಕ್ಷಕ್ಕಾಗಿ ಹೋರಾಟ ಮಾಡಿದಂಥ ಬೇರೆ ಬೇರೆ ಸಂಘಟನೆ ಹಿರಿಯರು, ಸಂಘದ ಹಿರಿಯರು ತುಂಬ ಕಷ್ಟವನ್ನು ಮಾಡಿದ್ದಾರೆ. ಯಾಕೆಂದರೆ ಆ ಸಮಯದಲ್ಲಿ ತುಂಬ ವ್ಯವಸ್ಥೆಗಳಿತ್ತು. ಆದರೂ ಸಹ ನಾನು ಸೇರುವಾಗ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರಿಗೂ ಗೊತ್ತಿದೆ BJPಯನ್ನು ಬಲಿಷ್ಠಗೊಳಿಸುವ ಬಗ್ಗೆ ನಾನು ಸುಕುಮಾರ್ ಶೆಟ್ಟರು ಒಟ್ಟಿಗೆ ಅವರ ನಾಯಕತ್ವದಲ್ಲಿ ಆಗಲಿ ನಾವೆಲ್ಲ BJPಯ ಕಾರ್ಯಕರ್ತರು ಒಟ್ಟಾಗಿ ಆಗಿನ ನಮ್ಮ ಮಂಡಲ ಅಧ್ಯಕ್ಷರಾಗಿ ಶ್ರೀಯುತ ಸದಾನಂದ ಉಪ್ಪಿನಕುದುರೆ ಅವರು ಇದ್ದರು, ಅವರು ಸಹ ಒಟ್ಟಿಗಿದ್ದರು.
ಆದ್ದರಿಂದ ನಾನು ಬೇರೆ ಏನೇನು ಹೇಳಲಿಕ್ಕೆ ಬಯಸುವುದಿಲ್ಲ. ಯಾಕೆಂದರೆ ಈ ಸುಕುಮಾರ್ ಶೆಟ್ಟರು ಗೆಲ್ಕಿದ್ರೆ ಮೊದಲು ಸುಕುಮಾರ್ ಶೆಟ್ಟಿ ಅವರು ಗೆಲ್ಲಬೇಕಿದ್ರೆ ಮೊದಲು ಆ 5 ವರ್ಷ ನಮ್ಮ ಈ ಹೋರಾಟ ಅಂತಕ್ಕಂಥದ್ದು ಇಡೀ ನಮ್ಮ ಬೈಂದೂರು ಜನತೆಗೆ ಗೊತ್ತಿರ್ತಕ್ಕಂಥ ವಿಚಾರ. ಭಾರತೀಯ ಜನತಾ ಪಕ್ಷಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನು ನಾವು ಮಾಡಿದ್ದೇವೆ ಅಂತೇಳಿ ಬಂದಿರ್ತಕ್ಕಂಥ ಆ ಚುನಾವಣೆಗಳನ್ನು ಯಾವ ರೀತಿ ಎದುರಿಸಿದ್ದೇವೆ ಅಂತೇಳಿ ತಮಗೆಲ್ಲ ಈ ಸಮಯದಲ್ಲಿ ನಾನು ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇನೆ. ಸುಕುಮಾರ್ ಶೆಟ್ಟರು 5 ವರ್ಷಗಳ ಕಾಲ ಆ ಪಕ್ಷವನ್ನು ಕಟ್ಟಲಿಕ್ಕೆ ಅವರ ದೊಡ್ಡ ರೀತಿಯಾಗಿರ್ತಕ್ಕಂಥ ಒಂದು ಶ್ರಮ ಅದು ಎಷ್ಟಿದೆ ನನಗೆ ಗೊತ್ತಿದೆ ಕಣ್ಣಿಗೆ. ನಮ್ಮೆಲ್ಲ ಬಿಜೆಪಿಯ ಕಾರ್ಯಕರ್ತರು ಒಟ್ಟಾಗಿ ಆ ಚುನಾವಣೆಯಲ್ಲಿ ಸುಕುಮಾರ್ ಶೆಟ್ಟರನ್ನ ಗೆಲ್ಲಿಸುವಂಥ ಒಂದು ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಮಾಡ್ತು. ನಾವು ಹಳ್ಳಿಗೆ ಹೋಗಿ ಸುಕುಮಾರ್ ಶೆಟ್ಟರ್ ನಾಯಕತ್ವದಲ್ಲಿ ನಾನು ಸಹ ಬಿಜೆಪಿಗೆ 13-14 ಚುನಾವಣೆಯಲ್ಲಿ ಯಡಿಯೂರಪ್ಪನವರು ಆ ಸಮಯದಲ್ಲಿ ಚುನಾವಣೆಗೆ ನಿಂತರು. ಆ ಸಮಯದಲ್ಲಿ ಬಿಜೆಪಿ 13,000ಕ್ಕೆ ಇದ್ದಂಥ ಲೀಡನ್ನು ಆ ಸಮಯದಲ್ಲಿ ನಾವು 47,000 ಲೀಡಿಗೆ ತಗೊಂಡು ಹೋಗುವಂಥ ಕೆಲಸವನ್ನು ಆ ಸಮಯದಲ್ಲಿ ಆಯಿತು. ನಾವು ಸೇರಿದ ಆ ವರ್ಷದಲ್ಲಿ. ಅದರ ನಂತರ ದಿವಸಗಳಲ್ಲಿ ಸುಕುಮಾರ್ ಶೆಟ್ಟರು ಶಾಸಕರಾದರು. ಅದರ ಮೊದಲೇ ಜಿಲ್ಲಾ ಪಂಚಾಯತ್ ತಾಲೂಕು ಚುನಾವಣೆ ಆಯಿತು. ಆ ಚುನಾವಣೆಯಲ್ಲಿ ನಿಮ್ಗೆ ಗೊತ್ತಿದೆ, ನಮ್ಮ ಸರ್ಕಾರ ಇಲ್ಲಿದ್ದರು, ನಮ್ಮ MLA ಇಲ್ಲಿದ್ದರು. 7 ಜಿಲ್ಲಾ ಪಂಚಾಯತ್ನಲ್ಲಿ 5 ಚುನಾವಣೆಯನ್ನು ಗೆದ್ದಿದ್ದೇವೆ. ಶಂಕರ್ ಪೂಜಾರಿ, ಸುರೇಶ್ ಪಟ್ವಾಡಿ, ಹಾಗೆ 5 ಜನ ಜಿಲ್ಲಾ ಪಂಚಾಯತ್ ಮೆಂಬರನ್ನು ಗೆಲ್ಲಿಸುವಂಥದ್ದು ಮತ್ತು ಅದೇ ರೀತಿಯಲ್ಲಿ ಬೇರೆ ತಾಲೂಕು ಪಂಚಾಯತನ್ನು ಗೆಲ್ತಕ್ಕಂಥದ್ದು ಸುಕುಮಾರ್ ಶೆಟ್ಟಿ ಅವರ ನಾಯಕತ್ವದಲ್ಲಿ ನಾವು ಆ ಸಮಯದಲ್ಲಿ ಅದನ್ನು ಬಹಳ ಯಶಸ್ವಿಯಾಗಿ ಅದನ್ನು ಮಾಡಿದ್ದೇವೆ. ನಾನು 2013 ಮತ್ತು 2014ರಲ್ಲಿ ನಾನು ಯಾವಾಗ ಪಕ್ಷ ಸೇರಿದ್ದೇನೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಸಹ ಒಬ್ಬ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತನಾಗಿ, ಶಿಸ್ತಿನ ವ್ಯಕ್ತಿಯಾಗಿ, ನನ್ನ ಕಾರ್ಯಕರ್ತರಿಗೆ ಯಾವುದೇ ತೊಂದರೆ ಆದರೂ 24x7 ನಾನು ಯಾರಿಗೂ ನೋವಾಗದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ಕೆಲಸ ಮಾಡಿದೆ. ನಾನು ಬಿಜೆಪಿಗೆ ಸೇರಿದ ಕೂಡಲೇ ನನಗೆ ಈ ರಾಜ್ಯದ ರೈತ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾಗಿ ಕೊಟ್ಟರು. ನಾನು ರೈತ ಪರ ಹೋರಾಟಕ್ಕೆ ಅವ್ರು ಹಿಂಗೆ ಏನು ಬೇಕು ಕೇಳಿದ್ರು. ನನಗೆ ರೈತ ಮೋರ್ಚಾದಲ್ಲಿ ಕೊಡಿ ಅಂತ ಹೇಳಿದೆ. ಆ ಸಮಯದಲ್ಲಿ ನನ್ನನ್ನು ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿ ನಾನು ಆಯ್ಕೆ ಮಾಡಿದ್ರು. ನನ್ನ ಗೊತ್ತಿರ್ಬೋದು. ಅದನ್ನು ಸಹ ಆ ಕೊಟ್ಟಂಥ 2 ವರ್ಷದ ಅವಧಿಯಲ್ಲಿ ರೈತ ಯಾತ್ರೆ ಅಂತ ಮಾಡಿದ್ರು ಬಿಜೆಪಿಯವರು. ರೈತ ಚೈತನ್ಯ ಯಾತ್ರೆ 15 ಜಿಲ್ಲೆಗಳಿಗೆ ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರನ್ನ ಪ್ರಭಾರಿಗಳನ್ನಾಗಿ, ನನ್ನನ್ನು ಸಹ ಪ್ರಭಾರಿಯಾಗಿ ಮಾಡಿದರು 15 ಜಿಲ್ಲೆಗಳಿಗೆ. ಆ ರೈತ ಚೈತನ್ಯ ಯಾತ್ರೆಯನ್ನು ಬಹಳ ಯಶಸ್ವಿಯಾಗಿ ನಾನು ಸುನಿಲ್ ಕುಮಾರ್ ಒಟ್ಟಿಗೆ ಕೂಡಿಕೊಂಡು ರೈತ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ಆವಾಗ ಅರಗ ಜ್ಞಾನೇಂದ್ರ ಅವರ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ, ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡುವಂಥ ಕಾರ್ಯಕ್ರಮಗಳನ್ನು ನಾನು ಮಾಡಿದೆ. ಅದರ ನಂತರ ದಿವಸದಲ್ಲಿ ನನಗೆ ಪುನಃ ನಾನು ಮಂಡಲದ ಅಧ್ಯಕ್ಷನಾಗಬೇಕು ಅಪೇಕ್ಷೆ ಪಟ್ಟೆ. ಆ ಸಮಯದಲ್ಲಿ ಪಕ್ಷಕ್ಕೆ ಬಹಳ ವರ್ಷಗಳಿಂದ ದುಡಿಯಿರ್ತಕ್ಕಂಥ ಸದಾನಂದ ಪಿ ಕುದ್ರ ಅವರನ್ನು ಅಧ್ಯಕ್ಷ ಮಾಡಿದ ತೀರ್ಮಾನ ಆಯಿತು. ಆವಾಗ ರಾಜಕೀಯ ಅಂದರೆ ಹಾಗೆ ಇರ್ತದೆ, ಸಣ್ಣ ಭೇದ. ಆದರೂ ಸಹ ನಾನು ಸದಾನಂದ ಪಿ ಕುದ್ರ ಅವರ ಒಟ್ಟಿಗೆ ಆಯ್ಕೊಂಡು ನಾನು ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾದೆ. ಬಾಲಚಂದ್ರ ಭಟ್ರು ಸಹ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆಯಾದರು. ಆ
ಸುಕುಮಾರ್ ಶೆಟ್ಟರ ನೇತೃತ್ವದ ತಂಡ ಆ 5 ವರ್ಷಗಳ ಕಾಲ ಇಡೀ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ದೊಡ್ಡ ರೀತಿಯಾದಂಥ ಹೋರಾಟಗಳನ್ನು ಮಾಡಿ ಸುಕುಮಾರ್ ಶೆಟ್ಟರು ಶಾಸಕರಾದರು. ಆ ಶಾಸಕರಾಗಬೇಕಿದ್ರೆ ನಾವೆಲ್ಲ ಕಾರ್ಯಕರ್ತರು ಒಟ್ಟಾಗಿ ಪಟ್ಟಿರ್ತಕ್ಕಂಥ ಆ ಕಷ್ಟ ಅದು ತಾಯಿ ಮೂಕಾಂಬಿಕೆ ಗೊತ್ತಿತ್ತು. ನಾನೇನು ಹೇಳಲಿಕ್ಕೆ ಹೋಗುವುದಿಲ್ಲ. ನನ್ನ ಕಾರ್ಯಕರ್ತರಿಗೆಲ್ಲ ಇವತ್ತು ಗೊತ್ತಿದೆ ಅವರು. ಆದರೆ 5 ವರ್ಷ ಸುಕುಮಾರ್ ಶೆಟ್ಟರು ಶಾಸಕರಾಗಿದ್ದಾರೆ. ಅದರ ನಂತರ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘಣ್ಣ ಅವರು ಬೈ ಎಲೆಕ್ಷನ್ಗೆ ಬಂದರು. ಅದು ಸಹ ಸುಕುಮಾರ್ ಶೆಟ್ಟರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತು. ಅದರ ನಂತರ ಮತ್ತೆರಡು ಎಲೆಕ್ಷನ್ ಬೈಂದೂರಿನಲ್ಲಿ 74,000 ಲೀಡ್ ಬರಲಿಕ್ಕೆ ಕಾರಣ ಆಯಿತು. ಮೊನ್ನೆ ಮತ್ತೆ 57,000 ಲೀಡು ಬೈಂದೂರು ಕ್ಷೇತ್ರದಲ್ಲಿ ಬಂದಿದೆ. ಇದು BJPಯ ಯುಗ. ಅಲ್ಲಿ ಎಷ್ಟು ನಾವು ಕೆಲಸಗಳನ್ನು ಮಾಡಿದ್ದೇವೆ, ಹೋರಾಟಗಳನ್ನು ಮಾಡಿದ್ದೇವೆ. ನಾವು ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ. ನಾನೇನು ಅಹಂಕಾರ ಮಾಡ್ಕೊಂಡು ಹೇಳೋದಿಲ್ಲ, ದೀಪಕ್ ಶೆಟ್ಟಿ ಮಾಡಿದ ಹೇಳೋದಿಲ್ಲ. ಆದರೆ ಕಾರ್ಯಕರ್ತರ ಒಂದು ಟೀಮನ್ನು, ತಂಡವನ್ನು ನಾವು ಮಾಡಿದ್ದೇವೆ. ಆ ಸಮಯದಲ್ಲಿ ಎಷ್ಟು ಹೋರಾಟಗಳು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಟೀಮ್, ಅದೇ ರೀತಿಯಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಅದರಲ್ಲಿ ಇರತಕ್ಕಂಥ ಅನೇಕ ಕಾರ್ಯಕರ್ತರು ಸ್ವಾರ್ಥವನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸಕ್ಕೆ ಎಲ್ಲರೂ ಸಾಕ್ಷಿಯಾದರು. ಅದರ ನಂತರ ದಿವಸದಲ್ಲಿ ನಾನು ಮಂಡಲಾಧ್ಯಕ್ಷನಾಗಿ ಆಯ್ಕೆಯಾಗುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ನನಗೆ ಆ ಮಂಡಲಾಧ್ಯಕ್ಷ ಆದವಾಗ 5.5 ವರ್ಷಗಳ ಕಾಲ 2 ಬಾರಿ ಮಂಡಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ. ಆ ಮಂಡಲಾಧ್ಯಕ್ಷ ಆಗಿ ಆಯ್ಕೆಯಾದವಾಗ ಇಡೀ ಬೈಂದೂರಿನಲ್ಲಿ ಸುಕುಮಾರ್ ಶೆಟ್ಟರ್ ನೇತೃತ್ವದಲ್ಲಿ ಇಡೀ ನಮ್ಮ ಏನು ಇವತ್ತು ಬೈಂದೂರಿದೆ, ಆ ಇಡೀ ನಮ್ಮ ಬೂತ್ ಸಮಿತಿ, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಮೋರ್ಚಾ, ಈ ಎಲ್ಲ ಟೀಮ್ಗಳನ್ನು ಬಹಳ ಚಂದದ ರೀತಿಯಲ್ಲಿ, ಅವ್ರು ಯಾರಿಗೂ ಗೌರವದ ತೊಂದರೆ ಆಗದ ರೀತಿಯಲ್ಲಿ, ಅವರನ್ನು ಅಣ್ಣ ತಮ್ಮಂದಿರ ರೀತಿಯಲ್ಲಿ, ಅಕ್ಕ ತಂಗಿಯರ ರೀತಿಯಲ್ಲಿ, ಒಂದು ಕುಟುಂಬದ ರೀತಿಯಲ್ಲಿ ನಾನು ಅವರೆಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂಥ ಕೆಲಸಗಳನ್ನು ಮಾಡಿದೆ. ಖಂಡಿತವಾಗಿ. ಯಾಕೆ ಕೇಳಿದ್ರೆ ನಾನು ಈ 13 ವರ್ಷಗಳಲ್ಲಿ ನಾನು ಒಂದು ದಿವಸ ಹೊರಗಡೆ ಹೋಗಿಲ್ಲ, ಎಲ್ಲೋ ಮಜಾ ಮಾಡ್ಲಿಕ್ಕೆ ಹೋಗಿಲ್ಲ, ಬೈಂದೂರು ಕ್ಷೇತ್ರ ಬಿಟ್ಟು ಹೋಗಿಲ್ಲ. 13 ವರ್ಷಗಳ ಕಾಲ ನಾವು ಪಟ್ಟಿರ್ತಕ್ಕಂಥ ಕಷ್ಟ, ನನ್ನ ಹೆಂಡತಿ ಮಕ್ಕಳು ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರ, ನನ್ನ ಕುಟುಂಬ ಕೊಟ್ಟಿರ್ತಕ್ಕಂಥ ನನ್ನ ಸಹಕಾರ, ನಾನು ಆರ್ಥಿಕವಾಗಿ ನಂಗೆ ಬೆಳೀಲಿಕ್ಕೆ ಅವಕಾಶಗಳಿಲ್ಲ, ಬೆಳೀಲಿಲ್ಲ ನಾನೇನು. ಅದ್ರ ಜೊತೆಗೆ ನನ್ನ ಆರೋಗ್ಯವನ್ನು ಲೆಕ್ಕಿಸದೆ ಹಗಲು ರಾತ್ರಿ ಈ ಪಕ್ಷಕ್ಕಾಗಿ ನಾನು ಹೋರಾಟಗಳನ್ನು ಮಾಡಿದ್ದೇನೆ. ಇವತ್ತು ನಾನು ಯಾವುದೇ ಕಾರಣಕ್ಕೂ ನಾನು ಪಕ್ಷಕ್ಕೆ ಇವತ್ತಿನ ದಿವಸ ಪಕ್ಷಕ್ಕೆ ನಾನೇನು ಮಾತನಾಡೋದಿಲ್ಲ. ಸಂಘಟನೆ ವಿಚಾರದಲ್ಲಿ ಯಾರಿಗೂ ನಾನು ಮಾತಾಡೋದಿಲ್ಲ. ನನ್ನ ಹಿರಿಯರಿಗೆ ನಾನೇನು ಮಾತನಾಡೋದಿಲ್ಲ. ಆದರೆ ಈ 13 ವರ್ಷಗಳ ಕಾಲ ಮನೆ ಮಠವನ್ನು ಬಿಟ್ಟು ನೋವು, ಯಾಕೆ ಕೇಳಿದ್ರೆ ಯಾರಿಗೂ ಆಗದೇ ಇರತಕ್ಕಂಥ ಒಂದು ವಿಚಾರ, ಮೊನ್ನೆ ನಡೆದಿರ್ತಕ್ಕಂಥ ಚುನಾವಣೆ, ಈಗಿನ ಏನು ಶಾಸಕರಿದ್ದಾರೆ ಸುಕುಮಾರ್ ಶೆಟ್ಟರು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಾರು ಕೋಟಿಯ ಕೆಲಸ ಎಲ್ಲ ಮಾಡಿದ್ದಾರೆ. ನಮ್ಮ ಈಗಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ಒಂದು ಆಶೀರ್ವಾದದಿಂದ, ಯಡಿಯೂರಪ್ಪನವರ ಆಶೀರ್ವಾದದಿಂದ ಸಾವಿರಾರು ಕೋಟಿ ಕೆಲಸಗಳನ್ನು ಬೈಂದೂರು ಕ್ಷೇತ್ರಕ್ಕೆ ತಗೊಂಡು ಬಂದರು, ಅಭಿವೃದ್ಧಿಯನ್ನು ಮಾಡಿದ್ರು. ಅದರ ಬಗ್ಗೆ ಎರಡು ಮಾತಾಡಲಿಕ್ಕಿಲ್ಲ. ಅವರಿಗೂ ಸಹ 2ನೇ ಬಾರಿ ಪುನಃ ತನಗೆ ಶಾಸಕರಾಗಬೇಕು ಒಂದು ಆಸೆ ಇತ್ತು. ಆದರೆ ಅವರ ಆಸೆ ಈಡೇರಲಿಲ್ಲ. ವಾಮ ಮಾರ್ಗದಲ್ಲಿ ಟಿಕೆಟನ್ನು ಬೇರೆಯವರು ತಗೊಂಡು ಬಂದರು. ಸರಿಯಾದ ಮಾರ್ಗ ಅಲ್ಲ.
ಮಂಡಲದಿಂದ ನಾವು ಕಳಿಸಿಲ್ಲ, ಜಿಲ್ಲೆಯಿಂದ ನಾವು ಕಳಿಸಿಲ್ಲ, ರಾಜ್ಯದಿಂದ ಕಳಿಸಿಲ್ಲ. ವಾಮ ಮಾರ್ಗದಲ್ಲಿ ಯಾವುದೋ ಒಂದು ವ್ಯವಸ್ಥೆಯಲ್ಲಿ ಟಿಕೆಟ್ ಅನ್ನು ತಗೊಂಡು ಬಂದರು. ಆ ಸಮಯದಲ್ಲಿ ನಾವು ಎಲ್ಲರಿಗೂ ಆಸೆ, MLA ಆಗಬೇಕನ್ನೋದು ಆಸೆ ಎಲ್ಲರಿಗೂ ಇತ್ತು. ಆದರೆ ಸುಕುಮಾರ್ ಶೆಟ್ಟಿ ಹಿರಿಯವರು ಕೆಲಸ ಮಾಡಿದ್ದಾರೆ, ಅವರಿಗೆ ಟಿಕೆಟ್ ಸಿಕ್ಕಿ ಒಳ್ಳೆಯದನ್ನುವಂಥದ್ದು ಜನಾಭಿಪ್ರಾಯ. ಆದರೆ ಆ ಸಮಯದಲ್ಲಿ ಹೊಸಬರೊಬ್ಬರು ಟಿಕೆಟ್ ತಗೊಂಡ್ಬಂದವಾಗ ಬೈಂದೂರು ಕ್ಷೇತ್ರದಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ, ಯಾರೂ ತಯಾರಿಲ್ಲ. ಆದರೂ ಸಹ ಪಕ್ಷ ಏನು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿದೆ ಮಂಡಲಾಧ್ಯಕ್ಷನಾಗಿ, ಆ ಮಂಡಲಾಧ್ಯಕ್ಷರ ಕುರ್ಚಿಗೆ ನಾನು ಅಪಚಾರವನ್ನು ಮಾಡಬಾರ್ದು, ನಾನು ತೊಂದರೆಯನ್ನು ಮಾಡಬಾರ್ದು, ಕಾರ್ಯಕರ್ತರಿಗೆ ಮೋಸ ಮಾಡಬಾರ್ದು ಅನ್ನುವಂಥ ದೃಷ್ಟಿಯಿಂದ ಆ ಚುನಾವಣೆಯಲ್ಲಿ ಹೆಗಲಿಗೆ ಹೆಗಲನ್ನು ಕೊಟ್ಟು ಈ ಶಾಸಕರನ್ನು ಗೆಲ್ಲಿಸುವಂಥ ಕೆಲಸವನ್ನ ನಾವೆಲ್ಲ ಒಟ್ಟಾಗಿ ಕಾರ್ಯಕರ್ತರು ನಾವು ಮಾಡಿದ್ದೇವೆ. ಆದರೆ ಇವತ್ತು ನಾನು ಎಣಿಸೋದು ಯಾಕೆ ಕೇಳಿದ್ರೆ 42 ವರ್ಷಕ್ಕೆ ನಾನು BJP ಸೇರಿದೆ, 55 ವರ್ಷ ಆಯ್ತು ನನಗೀಗ. ಯೌವನವನ್ನೇ ಭಾರತೀಯ ಜನತಾ ಪಕ್ಷಕ್ಕೆ ಜಾರ ಇರದೆ 13 ವರ್ಷ ಹಗಲಿರುಳು ಒಂದು ಕಾರ್ಯಕರ್ತರಿಗೆ ನೋವಾಗದ ರೀತಿಯಲ್ಲಿ ನನ್ನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು ಅಂತ ಸಿಕ್ಕಾಪಟ್ಟೆ ಕೆಲಸ ಎಲ್ಲರಿಗೂ ಗೊತ್ತಿದೆ. ದೀಪಕ್ ಕುಮಾರ್ ಶೆಟ್ಟಿ ಮಂಡಲಾಧ್ಯಕ್ಷನಾಗಿ ಪಕ್ಷಕ್ಕೆ ಬಂದ ಮೇಲೆ ಕೆಲಸ ಮಾಡಲಿಲ್ಲ, ನಾನು ರಾಜಕೀಯ ನಿವೃತ್ತಿಯನ್ನು ಘೋಷಣೆ ಮಾಡ್ತೇನೆ. ಆದರೆ ಇವತ್ತು ನನ್ನ ಪರಿಸ್ಥಿತಿ ಏನು ಕೇಳಿದ್ರೆ ಭಾರತೀಯ ಜನತಾ ಪಕ್ಷದಿಂದ ದೀಪಕ್ ಕುಮಾರ್ ಶೆಟ್ಟಿ ಉಚ್ಚಾಟನೆ. ಇದನ್ನ ನಾನು ಹೇಳ್ತಕ್ಕಂಥದ್ದು ನೋವು ನನಗೆ. ಯಾಕೆ ಕಂಡಿದ್ದು ನನಗೆ ಕಣ್ಣೀರು ಬರುವಂಥ ಅವಶ್ಯಕತೆ ನನಗಿಲ್ಲ. ಆದರೆ ಇದು ಒಂದು ಪೊಲಿಟಿಕಲ್ ಮರ್ಡರ್. ನನ್ನನ್ನು ಕೊಲೆ ಮಾಡಬೇಕಾಗ್ತಿದ್ದೊಂದು ದೇವರಾಣೆ. ನಾನು ಈ ಪಕ್ಷದಿಂದ ಉಚ್ಚಾಟನೆ ಆಗ್ತಕ್ಕಂಥ ತಪ್ಪು ಕೆಲಸವನ್ನ ನಾನು ಏನು ಮಾಡಿದ್ದೇನೆ ಅನ್ನೋ ಬಗ್ಗೆ ನನ್ನ ಕಾರ್ಯಕರ್ತರಿಗೆ ಹೇಳಿದ್ರೆ ನಾನು ರಾಜಕೀಯದ ದೂರ ಸರಿತೇನೆ. ನಾನೇನು ತಪ್ಪು ಮಾಡಿದೆ? ನಾನು ಮಂಡಲಾಧ್ಯಕ್ಷನಾಗಿದ್ದವಾಗ ಉಡುಪಿ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಿಲ್ಲೆ ಕೊಟ್ಟಿರ್ತಕ್ಕಂಥ, ರಾಜ್ಯ ಕೊಟ್ಟಿರ್ತಕ್ಕಂಥ ಮನ್ ಕಿ ಬಾತ್ ಕಾರ್ಯಕ್ರಮಗಳನ್ನು ಈ ಜಿಲ್ಲೆಯಲ್ಲೇ ಪ್ರಥಮ, ಎಲ್ಲ ಕೆಲಸಗಳನ್ನು ಬೈಂದೂರು ಪ್ರಥಮ. 19 ಬಾರಿ ನನ್ನನ್ನು ಬೈಂದೂರು ಉಡುಪಿ ಜಿಲ್ಲೆಯಲ್ಲಿ ನಂಬರ್ 1 ಅದಕ್ಕೆ, ಬೈಂದೂರು ಮಂಡಲ ನಂಬರ್ 1 ಅದಕ್ಕೆ 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. 19 ಬಾರಿ ನನ್ನನ್ನು ಸನ್ಮಾನ ಮಾಡಿದರು. ಅನೇಕರು ಹೇಳಿದರು ಮಂಡಲಾಧ್ಯಕ್ಷನಲ್ಲಿ ಹೀಗಿರಬೇಕು ಅನ್ನುವಂಥ ಭಾಷಣವನ್ನು ಉಡುಪಿ ಜಿಲ್ಲಾ ಕಚೇರಿಯಲ್ಲಿ ಹೇಳಿದರು. ಬೈಂದೂರನ್ನು ಕಂಡು ಕಲಿಯಿರಿ, ಬೈಂದೂರನ್ನು ಕೇಳಿರಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ನನಗೆ ಈ ನೋವು ಅಂತಕ್ಕಂಥದ್ದು, ಆದರೆ ಈ ನೋವನ್ನು ನಾನು ನಿಮ್ಮಂತ ಹಂಚಿಕೊಳ್ಳೋಕ್ಕೋಸ್ಕರ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಆದರೆ ನಿಮಗೆಲ್ಲ ಗೊತ್ತಿರ್ಬೋದು ಇದ್ರ ಹಿಂದೆ ಯಾರಿದ್ದಾರೆ ಹೇಳಿ. ಇದ್ರ ಹಿಂದೆ ಯಾರಿದ್ದಾರೆ ಅನ್ನೋ ಬಗ್ಗೆ ನಂಗೆ ಗೊತ್ತಿದೆ. ಮಂಡಲ ಅಧ್ಯಕ್ಷರು ನನಗೆ ನೋಟಿಸನ್ನು ಕಳಿಸಿದರು. ಪಾಪ ಆ ಮಂಡಲಾಧ್ಯಕ್ಷರ ಬಗ್ಗೆ ನಂಗೆ ಗೌರವ ಇದೆ. ಯಾಕೆ ಕಂಡ್ರೆ ಒಬ್ಬ ಮಹಿಳೆ, ಅವಳಿಗೆ ಒತ್ತಡ ಹಾಕಿಸಿ ಅವಳು ಪಾಪ ಆ ಸೈನ್ ಹಾಕಿದ್ರು, ಕಣ್ಣೀರು ಹಾಕಿದ್ರು. ಪಾಪ ದೀಪಕ್ ಶೆಟ್ಟರನ್ನು ನಾವು ಉಚ್ಚಾಟನೆ ಮಾಡುವುದಾ, ಮನೆ ಯಜಮಾನನ ಉಚ್ಚಾಟನೆ ಮಾಡುವುದಾ, ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡುವುದಾ? ಆದರೆ ಒಬ್ಬ ಪ್ರಾಮಾಣಿಕತೆಗೆ ಒಂದು ಏಟನ್ನು ಹೇಳಿದರೆ ಪಕ್ಷದಿಂದ ದೂಡ್ರದನ್ನು, ಪಾಪ ದೂಡಾಕುವಂಥದ್ದನ್ನು. ಇನ್ನು
ನನ್ನಂಥ ಕಾರ್ಯಕರ್ತನಿಗೆ ಅನ್ಯಾಯ ಆದರೆ ಸಾಮಾನ್ಯ ಕಾರ್ಯಕರ್ತನ ಕಥೆ ಏನು ಇವತ್ತು? ನಾನೇನು ತಪ್ಪು ಮಾಡಿದೆ? ನಾನು ಯಾರಿಗೆ ಅನ್ಯಾಯ ಮಾಡಿದೆ? ನನ್ನ ಕಾರ್ಯಕರ್ತ ಯಾರಿಗೆ ಮೋಸ ಮಾಡಿದೆ ನಾನು? ಯಾಕೆ ಕೇಂದ್ರೆ ಆ ಒಡಲಿನ ಉರಿ ಇತ್ತಲ್ಲ ಕೇಂದ್ರ, ಕೆಲಸ ಮಾಡಿದ ನೆಲೆ ಆ ಉರಿ ಬೆಳಿಗ್ಗೆ ಮನೆಗೆ ಬಂದರನ್ನ ಸಂತೃಪ್ತ ಮಾಡಿ ಎಲ್ಲ ಪಕ್ಷದ ಕಾರ್ಯಕ್ರಮಗಳಿಗೆ ಭಾಗವಹಿಸಿ ಸಾಧಾರಣ 1,500 ಮೀಟಿಂಗ್ಗಳನ್ನು ಮಾಡಿದ್ದೇನೆ. 1,500 ಮೀಟಿಂಗ್ ಸಭೆಗಳನ್ನು ಮಾಡಿದ್ದೇವೆ, ಸಮಾರಂಭಗಳನ್ನು ಮಾಡಿದ್ದೇವೆ. ಒಂದು ಮೀಟಿಂಗು ಫೇಲ್ ಆಗಿಲ್ಲ. ನಂಗೆ ಅನಿಸುತ್ತೆ ಯಾಕೆ ಕೇಂದ್ರೆ ಜೀವನದಲ್ಲಿ ನಾವು ಎಷ್ಟೇ ಸತ್ಯಕ್ಕೆ ಬೆಲೆ ಇಲ್ಲ ಅಂತಕ್ಕಂಥದ್ದು, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ. ನನಗೆ 55 ವರ್ಷ ಆಗಿದೆ ಇವತ್ತು. ಎಷ್ಟು ಹೋರಾಟ ಮಾಡಿದ್ದೇನೆ ನಿಮಗೆ ಗೊತ್ತಿಲ್ಲ. ನಾನು BJP ಸೇರುವಾಗ ಶಿಫ್ಟ್ ಕಾರ್ ಇತ್ತು ನನ್ನ ಹತ್ರ. 5,10,000 ಕಿಲೋಮೀಟರ್ ಓಡಿಸಿದ್ದೇನೆ. 5,10,000 ಕಿಲೋಮೀಟರ್. ಎರಡನೇ ಸಲ ಇಕೋ ಸ್ಪೋರ್ಟ್ಸ್ ತಗೊಂಡೆ, ಅದ್ರಾಗೆ 4,30,30,000 ಓಡಿದೆ. ಈಗ ಇನೋವಾ ಕಾರ್ ತಗೊಂಡಿದೆ, 2,20,000 ಕಿಲೋಮೀಟರ್ ಓಡಿಸಿದೆ. ಅದರಲ್ಲಿ ನನ್ನ ಕುಟುಂಬದ ತಕ್ಕ ತಿರುಗಲಿಲ್ಲ. ಅಷ್ಟು ಕಿಲೋಮೀಟರ್ಗಳನ್ನು ಒಂದು 10,000 ನನ್ನ ಸ್ವಂತಕ್ಕೆ ಉಪಯೋಗಿಸಿದ್ದೇನೆ. ಅಷ್ಟು ಕಿಲೋಮೀಟರ್ಗಳನ್ನು ನನ್ನ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ. ನನ್ನ ಪಕ್ಷಕ್ಕಾಗಿ. ನನ್ನ ಹೆಂಡತಿ ಮಕ್ಕಳು ನನಗೆ ಡ್ರೈವರ್ ಇಲ್ಲಿದ್ದಾವಾಗ ಆ ರಾತ್ರಿ ಹಗಲಂತ ನನ್ನ ಕರ್ಕೊಂಡು ತಿರುಗರು ಪಾಪ. ಅದು ಎಷ್ಟು ನೋವಿದೆ ನೀವು ಅರ್ಥ ಮಾಡ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳು ಹಗಲು ರಾತ್ರಿ ನನ್ನ ತಕ್ಕ ತಿರುಗರು. ಆ ಕಾರ್ಯಕ್ರಮ ಈ ಕಾರ್ಯಕ್ರಮ ಅಲ್ಲಿಗೆ ಇಲ್ಲಿಗಂತ ಮನೆ ಕೆಲಸ ಬಿಟ್ಟು ಅವರು ಸಹ ನನ್ನ ಹೆಂಡತಿ ಮಕ್ಕಳನ್ನ ರಾಜಕೀಯಕ್ಕೆ ನಾನು ಕರ್ಕೊಂಡು ಬರಲಿಲ್ಲ. ಆದರೆ ಈ ಉಚ್ಚಾಟನೆ ನಾನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಎಂತ ಕೇಳಿದ್ರೆ, ಇದನ್ನು ಕೇಳುವರಿಲ್ವಾ ಕೇಳುದು. ನಾನು ಪಕ್ಷದ ವಿಚಾರಗಳು ಬಂದಾವಾಗ 24x ಕೋರ್ ಗೋಲ್ಡ್ ನಾನು ಅದರಲ್ಲಿ ರಾಜಿ ಮಾಡ್ಕೊಳ್ಳಿಲ್ಲ. ನೀವು ಇಡೀ ವಿಧಾನಸಭಾ ಕ್ಷೇತ್ರದ ಯಾವುದೇ ಕಾರ್ಯಕರ್ತರ ಹತ್ರ ಹೋಗಿ ನನಗೆ ವಿರೋಧ ಇದ್ದರೆ ಹೋಗಿ ಮಾತಾಡಿ. ನೀವು ನನ್ನ ಬಗ್ಗೆ ತಪ್ಪು ಮಾತಾಡಿದ್ರೆ ನೀವು ಕೇಳಿ ಹೋಗಿ. ಮಂಡಲ ಅಧ್ಯಕ್ಷರು ನನಗೇನು ಇವತ್ತು ಉಚ್ಚಾಟನೆ ನೋಟಿಸ್ ಕೊಟ್ಟಿದ್ದಾರೆ, ಇದು ರಾಜಕೀಯ ಪ್ರೇರಿತ, ಇದಕ್ಕೆ ಯಾವುದೇ ಬೆಲೆ ಇಲ್ಲ. ಇದು ಶಾಸಕರ ಕುಮ್ಮಕ್ಕಿನಿಂದ ಮಂಡಲ ಅಧ್ಯಕ್ಷರು ಮನಸ್ಸಿಲ್ಲಿದ್ದರೂ ಸಹ ಒತ್ತಾಯದ ಮೇರೆಗೆ ಮಾಡಿರ್ತಕ್ಕಂಥ ಒಂದು ಉಚ್ಚಾಟನೆ, ದ್ವೇಷದ ಉಚ್ಚಾಟನೆ. ಆದ್ದರಿಂದ ಈ ಪತ್ರಕ್ಕೆ ಬೆಲೆ ಇಲ್ಲ. ನನ್ನ ಬೈಂದೂರು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ BJPಯ ಕಾರ್ಯಕರ್ತರಿಗೆ ವಿನಂತಿಯನ್ನು ಮಾಡ್ತಿದ್ದೇನೆ, ನೀವೇನು ಹೆದರ್ಕೊಳ್ಬೇಡಿ. ನಾನು BJP, ನೀವು BJP, ಮುಂದೆ ನಾವು BJP, ನಾವೆಲ್ಲ ಒಟ್ಟಿಗೆ ಹೋಗುವ. ನೀವು ಯಾರು ಹೆದರ್ಕೊಳ್ಬೇಡಿ. 28ಕ್ಕೆ ಬಂದು ನಿರ್ಧಾರ ಮಾಡುವ ಏನಂದೇಳಿ. 28ಕ್ಕೆ ಯಾರಿಗೆ ಶಾಸಕರ ಟಿಕೆಟ್ ಕೊಡಬೇಕಂತ ಹೇಳಿ ಆವಾಗ ನಾವು ಕಾರ್ಯಕರ್ತೆಲ್ಲ ಒಳ್ಳೆ ನಿರ್ಧಾರ ಮಾಡುವ. ನೀವೆಲ್ಲ ನೆಮ್ಮದಿಯಿಂದ ಇರಿ. ದೀಪಕ್ ಕುಮಾರ್ ಶೆಟ್ಟಿ BJPಯಲ್ಲಿ ಇರ್ತಾರೆ. ನೀವೇನು ತಲೆ ಕೆಡಿಸ್ಕೊಳ್ಬೇಡಿ. ನನ್ನನ್ನು ಉಚ್ಚಾಟನೆ ಮಾಡಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ.